ಬ್ಯಾಚುಲರ್ ಪಾರ್ಟಿಗೆ ತೆರಳ್ತಾ ಇದ್ದವರು ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ ತಂಡ, ಬ್ಯಾಚುಲರ್ ಪಾರ್ಟಿ ಅಂತ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ 7 ಮಂದಿ ಮಂಜುನಾಥ್ಗೆ ಸೊಂಟದ ಕೆಳಕ್ಕೆ ಹೆಚ್ಚು ಭಾಗ ಸುಟ್ಟು ಹೋಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 24 ಗಂಟೆಗಳ ಕಾಲ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ. 7 ಜನರಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವ ಕುರಿತು ಮಾಹಿತಿ ಲಭ್ಯವಾಗ್ತಾ ಇದೆ. ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ 24 ವರ್ಷದ ಮಂಜುನಾಥ್ ಬ್ಯಾಚುಲರ್ ಪಾರ್ಟಿಗೆ ತೆರಳ್ತಾ ಇದ್ದವರು ಇದೀಗ ಆಸ್ಪತ್ರೆಯ ಪಾಲಾಗಿದ್ದಾರೆ. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ 7 ಜನರ ತಂಡ, 7ರಲ್ಲಿ ಒಬ್ಬರ ಸಾವಾಗಿದೆ. ಮಂಜುನಾಥ್ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಸದ್ಯಕ್ಕೆ ಅವರಿಗೆ ಅತಿ ಹೆಚ್ಚು ಸುಟ್ಟ ಗಾಯಗಳಾಗಿವೆ ಸೊಂಟದ ಕೆಳಗಿನ ಭಾಗದಲ್ಲಿ. ಸೊ ಹಾಗಾಗಿ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. 24 ಗಂಟೆಗಳ ಕಾಲ ಅಬ್ಸರ್ವೇಷನ್ ಅನ್ನು ಕೂಡ ಇಡಲಾಗುತ್ತೆ. ಅದಾದ ನಂತರ ಮಂಜುನಾಥ್ ಅವರ ಪರಿಸ್ಥಿತಿ ಹೇಗಿದೆ, ಏನು ಎತ್ತ ಅನ್ನೋದರ ಬಗ್ಗೆ ಡಾಕ್ಟರ್ಸ್ಗಳು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ನೋಡಿ, ಇಲ್ಲಿಂದ ಮಾವಳ್ಳಿಯಿಂದ ಇವರೆಲ್ಲರೂ ಕೂಡ ಗೋಕರ್ಣಕ್ಕೆ ಹೋಗ್ತಾ ಇದ್ರು ಬ್ಯಾಚುಲರ್ ಪಾರ್ಟಿ ಮಾಡಬೇಕು ಅಂತ ಹೇಳಿ. ಬ್ಯಾಚುಲರ್ ಪಾರ್ಟಿಗೆ ಮಾಡಬೇಕು ಅಂತ ಹೇಳಿ ಹೊರಟವರು ಇದೀಗ ಆಸ್ಪತ್ರೆ ಪಾಲಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಕೆಲವರು. ಒಬ್ರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಅವ್ರಿಗೆ 2 ಕಾಲು ಬರ್ನ್ ಆಗಿದೆ 3rd ಡಿಗ್ರಿವರೆಗೂ. ಸೊ ಇವಾಗ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮಲಗಿಸಿದ್ದಾರೆ. ಅವರು ಒಂದು 6-7 ಜನ ಹೋಗಿದ್ರು, ಕಸಿನ್ಸ್ ಎಲ್ಲ. ಸೊ ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ದು. ಅದು ಏನಾಗಿದೆ, ಬಸ್ ಹೆಂಗೆ ಆಕ್ಸಿಡೆಂಟ್ ಆಗಿದೆ ನಮ್ಗಿನ್ನ ಇನ್ಫಾರ್ಮೇಶನ್ ಏನಿಲ್ಲ. ಇವಾಗ ಅದೇ ಒಂದು ಇಬ್ಬರೇನೋ ಸ್ಪಾಟ್ ಆಗಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಗ್ರೂಪಲ್ಲೂ. ಅವ್ರ ಹೆಸರುಗಳು ಗೊತ್ತಿಲ್ಲ ನನಗೆ. ಕಸಿನ್ಸ್ ಎಲ್ಲ ಯಾರ್ಯಾರ ಹೆಸರು ಏನೋ ನನಗೂ ಐಡಿಯಾ ಇಲ್ಲ. 6 ಜನ ಹೋಗಿದ್ದು 6ರಿಂದ 7 ಜನ ಹೋಗಿದ್ದಾರೆ. ನಮ್ಗೆ ಯಾವಾಗ ಗೊತ್ತಾಯ್ತು ಮಾಹಿತಿ? ಬೆಳಿಗ್ಗೆ ಒಂದು 7 ಗಂಟೆ ಹಂಗೆ ಗೊತ್ತಾಗಿದೆ. ಕಾಲ್ ಬಂದಿದೆ. ಹೋಗಿರೋರಲ್ಲಿ ಇನ್ನ ಮದುವೆ ಆಗಿಲ್ಲ, ಅವ್ನು ಇನ್ನ ಚಿಕ್ಕ ಹುಡುಗ, ಇನ್ನ 26 ಇಯರ್ಸ್ ಹುಡುಗ. ಸರ್ ಹೋಗಿರೋರಲ್ಲಿ ಅವನು ಕೆಲಸ ಪ್ರೈವೇಟ್ ಟೆಕ್ಸ್ಟೈಲ್ಸ್ ಇದೆ. ಸರ್ ಹೋಗಿರೋರಲ್ಲಿ ಮಗು ಜೊತೆ ಯಾರಾದ್ರೂ ಇದ್ರ? ಮಗು ಜೊತೆ ಮಗು ತಾಯಿ ಹೋಗಿದ್ದು, ಅಮ್ಮ ಮಗಳು. ಹೌದು, ಅಮ್ಮ ಮಗಳು ಹೋಗಿದ್ದು. ಸೊ ಅವರಿಬ್ಬರಿಗೂ ಏನೋ ಇನ್ನ ಇನ್ಫಾರ್ಮೇಶನ್ ಬಂದಿಲ್ಲ, ಡೆತ್ ಆಗಿದ್ಯಾ ಏನೋ ಅಂತ ಅಪ್ಡೇಟ್ ಆಗಿಲ್ಲ. ಮೋಸ್ಟ್ಲಿ ಸ್ಪಾಟ್ ಔಟ್ ಅಂತ ಹೇಳ್ತಾ ಇದ್ದಾರೆ. ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಮಂಜುನಾಥ್ ಐಸಿಯು ಶಿಫ್ಟ್ ಮಾಡಿದ್ದಾರೆ. ಐಸಿಯುಲಿ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಡಾಕ್ಟರ್? ಅದೇ ಪ್ರಾಣಕ್ಕೇನು ಅಪಾಯ ಇಲ್ಲ, ಅದೊಂದು ಗುಡ್ ನ್ಯೂಸ್ ಅಷ್ಟೇ. ಆಕ್ಚುಲಿ ಅವ್ರು 6 ಜನ ಎಲ್ಲ ಕಸಿನ್ಸು. ಆ ಕಸಿನ್ಸ್ ಅಲ್ಲಿ ಇವ್ನ ಫ್ಯಾಮಿಲಿ ಫ್ರೆಂಡು, ನಮ್ಮ ತಮ್ಮ. ಮಿಕ್ದವರೆಲ್ಲ ಕಸಿನ್ಸ್, ಫ್ಯಾಮಿಲಿ, ಎಲ್ಲರೂ ಫ್ಯಾಮಿಲಿನೇ. ಇವನ್ ಮಾತ್ರ ಫ್ಯಾಮಿಲಿ ಫ್ರೆಂಡು, ಇವನೊಬ್ಬ ಜೊತೆಗೆ ಹೋಗಿದ್ದ. ಇಲ್ಲಿ ನಮ್ಮ ತಮ್ಮ ಇರೋದು ಮಂಜುನಾಥ್ ಅಂತ. ಹೇಗಿದ್ದಾರೆ? ಸೊ ಅವ್ರಿಗೆ 2 ಕಾಲು ಬರ್ನ್. ನೋಡಿ, ದೀಪಕ್ ಅವರ ಈ ಮಂಜುನಾಥ್ ಅವರ ಸಹೋದರ ಮಾತನಾಡ್ತಾ ಇದ್ದಾರೆ. ಅಪಘಾತ ಆಗಿದ್ದು ಮಧ್ಯರಾತ್ರಿ 2:15 ನಮಗೆ ಮಾಹಿತಿ ಲಭ್ಯವಾಗಿತ್ತು. 7 ಗಂಟೆ ಸುಮಾರಿಗೆ ಮಾಹಿತಿ ಸಿಕ್ತು. ಕಸಿನ್ಸ್ಗಳೆಲ್ಲರೂ ಕೂಡ ಸೇರಿಕೊಂಡು ಬ್ಯಾಚುಲರ್ ಪಾರ್ಟಿಗೆ ಅಂತ ಹೇಳಿ ತೆರಳ್ತಾ ಇದ್ರು. ಈಗಾಗಲೇ 2 ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಬಟ್ ಆದರೆ ನಮಗೆ ಅದರಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಮಂಜುನಾಥ್ ಅವರು ಔಟ್ ಆಫ್ ಡೇಂಜರ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಟ್ ಆದರೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಅವರಿಗೆ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ನಾವು ಕೂಡ ಹೊರಡ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು ಮಂಜುನಾಥ್ ಅವರ ಸಹೋದರ. ಮತ್ತು ಇನ್ನೂ ಕೂಡ ಚಿಕ್ಕ ವಯಸ್ಸು, 24ರಿಂದ 25